ನಮಸ್ತೆ ವೀಕ್ಷಕರೇ, ಎನ್ಆರ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಪೂರ್ಣಪ್ರಜ್ಞಾ ಲೇಔಟಲ್ಲಿದ್ದೀವಿ. ನಿಮ್ಮೆಲ್ಲರಿಗೂ ಒಂದು 30x40 ಕನ್ಸ್ಟ್ರಕ್ಟ್ ಆಗಿರುವಂಥ ಈ ಒಂದು ಲಕ್ಸುರಿಯಸ್ ಹೌಸ್ನ ತೋರಿಸೋದಕ್ಕೆ ಅಂತ ಬಂದಿದ್ದೀವಿ. ನಾನು ಒಳಗಡೆ ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀನಿ. ಸೊ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಡೆಫಿನೆಟ್ಲಿ ನಿಮ್ಗೊಂಥರ ಮೆಸ್ಮರೈಸಿಂಗ್ ಆಗಿರುತ್ತೆ. ಸೊ ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆ್ಯಂಡ್ ಅವ್ರು ಬಿಲ್ಡ್ ಮಾಡಿರೋ ಕಾನ್ಸೆಪ್ಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಈಗ ನಾವು ಗ್ರೌಂಡ್ ಫ್ಲೋರಿಂದ ನೋಡೋಣ ಹೇಗೆ ಬಿಲ್ಡ್ ಮಾಡಿದ್ದಾರೆ ಅಂತ. ನೀವಿಲ್ಲಿ ನೋಡ್ಬೋದು, ಅವರು ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ನಿಮಗೆ ಪಾರ್ಕಿಂಗ್ ಏರಿಯಾಗೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಸೇಫ್ಟಿಗೆ ಅಂತಂದರೆ ನಿಮಗಿಲ್ಲಿ ಏನೂ ಪ್ರಾಬ್ಲಮ್ ಬರಲ್ಲ. ಬಿಕಾಸ್ CC ಕ್ಯಾಮ್ರಾ ಪ್ರಾವಿಷನ್ಸ್ ನಿಮಗೆ ಬೋತ್ ದ ಸೈಡ್ಸ್ ಇದೆ. ಆ್ಯಂಡ್ ಒಳಗಡೆ ಲಿಫ್ಟ್ ಹತ್ರ ಕೂಡ CC ಕ್ಯಾಮ್ರಾ ಪ್ರಾವಿಷನ್ ಇದೆ. ಆ್ಯಂಡ್ ನಿಮಗೆ ಮೇಲ್ಗಡೆ ಫ್ಲೋರ್ಸಲ್ಲಿ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಅದು ಎಲ್ಲದ್ರದ್ದು ಕನೆಕ್ಷನ್ಸ್ ನಿಮಗೆ TV ಯೂನಿಟ್ ಹತ್ರ ಬರುತ್ತೆ. ಆ್ಯಂಡ್ ನೀವಿಲ್ಲಿ ಎಂಟ್ರೆನ್ಸಲ್ಲಿ ನೋಡ್ಬೋದು, ಬೋತ್ ದ ಸೈಡ್ಸ್ ನಿಮಗೆ ಪ್ಲಾಂಟೇಷನ್ಗೆ ಜಾಗ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೀವು ನೇಮ್ ಬೋರ್ಡ್ ಕೂಡ ಹಾಕಿ ಡಿಸೈನ್ ಮಾಡ್ಕೊಬೋದು. ಆ್ಯಂಡ್ ನಿಮಗೆ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಸೇಫ್ಟಿ ಪರ್ಪಸ್ಗೆ ಒಂದು ಥಿಕ್ ಗೇಟ್ಸ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ಇದು ನಿಮಗೆ ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ ಬರುತ್ತೆ. ಇಲ್ಲಿ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಸೆಕ್ಯೂರಿಟಿ ರೂಮ್ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಮಾಲ್ ಸೆಕ್ಯೂರಿಟಿ ರೂಮ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಈ ಪ್ರಾಪರ್ಟಿಲಿ ಕಾವೇರಿ ವಾಟರ್ ಫೆಸಿಲಿಟಿ ಇದೆ ಆ್ಯಂಡ್ ಬೋರ್ವೆಲ್ ವಾಟರ್ ಫೆಸಿಲಿಟಿ ಕೂಡ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಸಂಪ್ ಇದೆ. ಆ್ಯಂಡ್ ಇಲ್ಲಿ ಒಂದು ಮೇನ್ ಅಡ್ವಾಂಟೇಜ್, ಇಷ್ಟು ದೊಡ್ಡ ಮನೆಗೆ ನಿಮಗೆ ಲಿಫ್ಟ್ ಅಂತೂ ಇರಲೇಬೇಕು. ಬಿಕಾಸ್ ಏಜ್ ಆದವರೆಲ್ಲ ಇರ್ತಾರೆ. ಸೊ ಅವ್ರು ಎಲ್ಲರಿಗೂ ಲಿಫ್ಟ್ ಆಕ್ಸೆಸ್ ಅಂತ ನಿಮಗೆ ಲಾಸ್ಟ್ ಫ್ಲೋರ್ ತನಕ ಕೂಡ ಲಿಫ್ಟ್ ಇದೆ. ಆ್ಯಂಡ್ ಸ್ಟೇರ್ಸ್ ಕೂಡ ಇದೆ ನಿಮಗೆ. ಆ್ಯಂಡ್ ನಿಮಗೆ ಎಲ್ಲ ಸೈಡ್ಸು ಕೂಡ ಪ್ಯಾಸೇಜು ಬಿಟ್ಟಿದ್ದಾರೆ ಅವರು. ಸೊ ಇದು ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ ಬರುತ್ತೆ. ನಿಮಗೆ ಎಲ್ಲ ಸೈಡ್ಸು ಕೂಡ ಸೇಫ್ಟಿಗೆ ಅಂತ ಗ್ರಿಲ್ಸ್ ಹಾಕಿ ಕವರ್ ಮಾಡಿದ್ದಾರೆ. ಸೊ ನಾವೀಗ ನೆಕ್ಸ್ಟು 4 ಬೆಡ್ರೂಮ್ಸ್ ಹೌಸ್ ಹೇಗಿದೆ ಅಂತ ತೋರಿಸ್ತೀನಿ. ನಿಮಗೆ ಸ್ಟೇರ್ಸ್ಗೆಲ್ಲ ನೋಡ್ಬೋದು, ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಇದೆ. ಸೊ ಇದು ನಿಮಗೆ ಮನೆಗೆ ಎಂಟ್ರೆನ್ಸ್ ಇರುತ್ತೆ. ಇಲ್ಲೇನೇ ಎಷ್ಟು ಲಕ್ಸುರಿಯಸ್ ಆಗಿ ಅವರು ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ಕಂಪ್ಲೀಟ್ ಈ ವಾಲ್ಸ್ನ ಅವರು ಕವರ್ ಮಾಡ್ದೇನೆ ಗ್ರಿಲ್ಸ್ ಹಾಕಿದ್ದಾರೆ. ಆ್ಯಂಡ್ ಅಲ್ಲಿ ನಿಮಗೆ ಶೂ ರ್ಯಾಕ್ ಬರುತ್ತೆ. ಸೊ ಮೇಲ್ ಫಾಲ್ ಸೀಲಿಂಗಲ್ಲೂ ನೀವು ಲೈಟಿಂಗ್ಸ್ ಆಗಿರ್ಬೋದು ಅದೆಲ್ಲ ನೋಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಇದು ಒಂದು ಎಂಟ್ರೆನ್ಸಲ್ಲೇ ಒಂದು ಅಟ್ರಾಕ್ಷನ್ ಇದೆ. ಸೊ ಏನಂದರೆ ಆ ಗ್ರಾನೈಟಲ್ಲೇ ಅವರು ಇಲ್ಲಿ ತುಳಸಿ ಗಿಡಕ್ಕೆ ಅಂತ ಸ್ಪೇಸ್ ಕೊಟ್ಟು ಅದೇ ಗ್ರಾನೈಟ್ನ ಯೂಸ್ ಮಾಡಿ ನಿಮಗೆ ಒಂದು ತುಳಸಿ ಕಟ್ಟೆನ ಕೂಡ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಆಲ್ರೆಡಿ ರೆಡಿ ಇದೆ. ಆ್ಯಂಡ್ ಇದು ನಿಮಗೆ ಮೇನ್ ಎಂಟ್ರೆನ್ಸ್ ಆಪೋಸಿಟಲ್ಲಿ ನಿಮಗೆ ಓಪನ್ ಬಿಟ್ಟಿದ್ದಾರೆ. ಅದನ್ನು ನೀವು ಬೇಕಿದ್ದರೆ ಟಫ್ ಆ್ಯಂಡ್ ಗ್ಲಾಸ್ ಆ ಥರ ಕ್ಲೋಸ್ ಮಾಡ್ಬೋದು. ಇಲ್ಲ ನಿಮಗೆ ವೆಂಟಿಲೇಷನ್ಗೆ ಅಂತ ಇದೇ ಥರ ಓಪನ್ ಇಟ್ಕೊಬೋದು. ಸೊ ಆಚೆ ವ್ಯೂ ಇರುತ್ತೆ ನಿಮಗೆ. ನೀವು ಮೇನ್ ಎಂಟ್ರೆನ್ಸ್ ಡೋರ್ ನೋಡ್ತಿದ್ದೀರಾ. ಯೂಶ್ವಲಿ ಮನೆ ಎಷ್ಟೇ ಚೆನ್ನಾಗಿ ಕಟ್ಟಿದ್ರು ಕೂಡ ಡೋರ್ಸ್ ಎಲ್ಲ ಅಂದರೆ ಚಿಕ್ಕ ಚಿಕ್ಕ ಡೋರ್ಸ್ ಕೊಟ್ಟಿರ್ತಾರೆ. ಬಟ್ ಇದು ನಿಮಗೆ ಆಲ್ಮೋಸ್ಟ್ 9 feet ಡೋರ್ಸ್ ಬರುತ್ತೆ. ಸೊ ಎಷ್ಟು ಥಿಕ್ಕಾಗಿದೆ ಈ ಡೋರ್ ಅಂತಂದರೆ ಐ ಥಿಂಕ್ ದಿಸ್ ಇಸ್ ದ ಕಾಸ್ಟ್ಲಿಯೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಒಂದು ಒಳ್ಳೆ ಟೀಕುಡ್ ವಿತ್ ಕಾಪರ್ ಫಿಟ್ಟಿಂಗ್ಸ್ ಡೋರ್ ಕೊಟ್ಟಿದ್ದಾರೆ ನಿಮಗೆ. ಆ್ಯಂಡ್ ನಿಮಗೆ ಎಂಟರ್ ಆದ ತಕ್ಷಣ ರೈಟ್ ಸೈಡಲ್ಲಿ ಪೂಜಾ ರೂಮ್ ಬರುತ್ತೆ. ಇದು ಕೂಡ ನಿಮಗೆ ಪ್ರಾಪರ್ಟಿಲಿ ಒಂದು ಬಿಗ್ಗೆಸ್ಟ್ ಹೈಲೈಟ್. ಸೊ ನೀವು ಒಳಗೆ ಎಂಟರ್ ಆದರೆ ನಿಮಗೆಲ್ಲ ಕೂಡ ಕಂಪ್ಲೀಟ್ ಹೇಗೆ ಡಿಸೈನ್ ಮಾಡಿದ್ದಾರೆ, ವೈಟ್ ಮಾರ್ಬಲಾಗಿ ಎಷ್ಟು ಪೀಸ್ಫುಲ್ಲಾಗಿ ಕಾಣಿಸ್ತಿದೆ. ಅದೇ ರೀತಿ ನಿಮಗೆ ಈ ಪೂಜಾ ರೂಮಿಗೆ ಲಾಸ್ಟ್ ಫ್ಲೋರಿಂದ ಸ್ಕೈಲೈಟ್ ಬರ್ತಿದೆ. ಸೊ ನಿಮಗೆ ನ್ಯಾಚುರಲ್ ಲೈಟಿಂಗ್ ಇರುತ್ತೆ. ಸೊ ಯೂಶ್ವಲಿ ಈ ಥರ ಮಾಡೋದು ತುಂಬ ರೇರು. ಸೊ ನಿಮಗೆ ಪೂಜಾ ರೂಮಿಗೆ ಸನ್ಲೈಟ್ ಡೈರೆಕ್ಟಾಗಿ ಬೀಳ್ತಿದೆ. ಸೊ ಈಗ ನಾವು ಲಿವಿಂಗ್ ಏರಿಯಾ ನೋಡ್ತಾ ಇದ್ದೀವಿ. ನಿಮಗೆ ಲಿವಿಂಗ್ ಏರಿಯಾದಲ್ಲಾಗಿರ್ಬೋದು, ಎಲ್ಲೆಲ್ಲಿ ವಿಂಡೋಸ್ ಇದೆ ಅಲ್ಲಿ ಎಲ್ಲ ಕೂಡ ಲೈಕ್ ಹಾಫ್ ಪಾರ್ಟಿಷನಲ್ಲಿ ನಿಮಗೆ ಒಂದು ಟಫ್ ಆ್ಯಂಡ್ ಗ್ಲಾಸ್ ಬರುತ್ತೆ. ಆ್ಯಂಡ್ ಇನ್ನೊಂದು ಹಾಫ್ ಪಾರ್ಟಿಷನಲ್ಲಿ ವಿಂಡೋ ಲೈಕ್ ಓಪನ್ ಮಾಡೋ ಥರ ವಿಂಡೋಸ್ ಕೊಟ್ಟಿದ್ದಾರೆ. ಒಂದು ಫಿಕ್ಸ್ಡ್ ಇರುತ್ತೆ, ಇನ್ನೊಂದು ಓಪನ್ ಮಾಡೋ ಥರ ಇದೆ. ಸೊ ಇದು ನಿಮಗೆ TV ಯೂನಿಟ್ ಬರುತ್ತೆ. ಸೊ ಇಲ್ಲೂ ಕೂಡ ವೈಟ್ ವಿತ್ ವುಡನ್ ಫ್ರೇಮಿಂಗಲ್ಲಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಫಾಲ್ ಸೀಲಿಂಗ್ಸಲ್ಲೂ ನೀವು ಲೈಟಿಂಗ್ಸ್ ಎಲ್ಲ ನೋಡ್ಬೋದು. ಈ ಥರ ಡೀಸೆಂಟಾಗಿ ಎಷ್ಟು ಮಿನಿಮಲಾಗಿ ಎಷ್ಟು ಲಕ್ಸುರಿಯಸ್ ಆಗಿ ಕಾಣೋ ಥರ ಮಾಡ್ಬೋದು ಆ ಥರ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲೂ ನಿಮಗೆ ವಿಂಡೋಸ್ ಬರುತ್ತೆ. ಆ್ಯಂಡ್ ದಿಸ್ ಇಸ್ ದ ಲಿವಿಂಗ್ ಏರಿಯಾ ಸ್ಪೇಸ್. ಸೊ ಇಲ್ಲಿ ನಿಮಗೆ ಲಿಫ್ಟ್ ಆಕ್ಸೆಸ್ ಇರುತ್ತೆ. ನಾವು ಗ್ರೌಂಡ್ ಫ್ಲೋರಲ್ಲಿ ಏನು ಲಿಫ್ಟ್ ನೋಡಿದ್ವಿ, ಸೊ ಅದು ನಿಮಗೆ ಡೈರೆಕ್ಟ್ ಮನೆ ಒಳಗಡೆಗೇ ಲಿಫ್ಟ್ ಆಕ್ಸೆಸ್ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಲೈಕ್ ಲಿವಿಂಗ್ ಏರಿಯಾದಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇರಲೇಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ.
ಸೊ ನಿಮಗೆ ಲಿವಿಂಗ್ ಏರಿಯಾದಲ್ಲಿ ಅಗೈನ್ ನಾನು ಹೇಳ್ದಂಗೆ ವಿಂಡೋಸಲ್ಲಿ ಎಲ್ಲ ಒಂದು ಫಿಕ್ಸ್ಡ್ ವಿಂಡೋಸ್ ಇರುತ್ತೆ ಆ್ಯಂಡ್ ಒಂದು ಓಪನ್ ಮಾಡೋ ಥರ ವಿಂಡೋಸ್ ಇರುತ್ತೆ. ಸೊ ಇದರಿಂದನೇ ನಿಮಗೆ ಒಂದು ಲೈಟಿಂಗ್ಸ್ ಆಗಿರ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಬರ್ತಿರೋದು. ಆ್ಯಂಡ್ ನಿಮಗೆ ಲಿವಿಂಗ್ ಏರಿಯಾದಲ್ಲೂ ಕೂಡ ಒಂದು ಸ್ಕೈಲೈಟ್ ಕಾನ್ಸೆಪ್ಟಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿಂದ ಎಲ್ಲ ಫ್ಲೋರ್ಸಿಂದನೂ ಕೂಡ ನಿಮ್ಮ ಲಿವಿಂಗ್ ಏರಿಯಾ ನೋಡ್ಬೋದು. ಆ್ಯಂಡ್ ಇಲ್ಲಿಗೆ ಸನ್ಲೈಟ್ ಕೂಡ ನಿಮಗೆ ಅಲ್ಲಿ ಲಾಸ್ಟ್ ಫ್ಲೋರ್ ಸ್ಕೈಲೈಟಿಂದನೇ ಬರ್ತಾ ಇದೆ. ಆ್ಯಂಡ್ ನಿಮಗೆ ಫ್ಲೋರ್ಸ್ಗೆಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೊ ನಾವೀಗ ಲಿವಿಂಗ್ ಏರಿಯಾಯಿಂದ ಕಿಚನ್ ಏರಿಯಾ ಹೇಗಿದೆ ಅಂತ ನೋಡೋಣ. ಸೊ ಅದೇ ಪಾರ್ಟಿಷನ್ನಿಗೆ ಅವ್ರು ಈ ಒಂದು ಫ್ರೇಮಿಂಗ್ ಮಾಡಿ ಪ್ರೊಫೈಲ್ ಲೈಟಿಂಗ್ಸ್ ಹಾಕಿ ಡಿಸೈನ್ ಮಾಡಿದ್ದಾರೆ. ಸೊ ಇದು ಕಿಚನ್ ಏರಿಯಾ ಬರುತ್ತೆ. ಇಲ್ಲಿ ನಿಮಗೆ ಕಿಚನ್ ಏರಿಯಾದಲ್ಲಿ ಮ್ಯಾಕ್ಸಿಮಮ್ ಸ್ಟೋರೇಜ್ ಏನು ಕೊಡ್ಬೋದು ಅದೆಲ್ಲ ನೀವು ಇಲ್ಲಿ ಮೇಲೆ ಟಾಪಲ್ಲಿ ನೋಡ್ಬೋದು. ಸೊ ಕಂಪ್ಲೀಟ್ ಲೈನ್ ಫುಲ್ಲು ಸ್ಟೋರೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಗ್ರಾನೈಟ್ ಹಾಕಿದ್ದಾರೆ ಆ್ಯಂಡ್ ಕೆಳಗೆ ಕೂಡ ನಿಮಗೆ ಹೈಡ್ರಾಲಿಕ್ ಕ್ಲೋಸರ್ಸ್ ಸ್ಟೋರೇಜ್ ಇರುತ್ತೆ. ಇಲ್ಲಿ ನಿಮಗೆ ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ಬ್ಯಾಸ್ಕೆಟ್ಸ್ ಇದೆ. ಇಲ್ಲೂ ಒಂದು ಪ್ಲಗ್ ಪಾಯಿಂಟ್ ಇರುತ್ತೆ ಆ್ಯಂಡ್ ಇಲ್ಲಿ ಒಂದು ಸ್ಮಾಲ್ ಸಿಂಕ್ ಇದೆ. ಸೊ ಇದ್ರ ಮೇಲೆ ನೀವು ವಾಟರ್ ಯೂನಿಟ್ ಏನಾದರೂ ಸ್ಟೋರ್ ಮಾಡೋದಕ್ಕೆ ಈ ಸ್ಪೇಸ್ನ ಕೊಟ್ಟಿದ್ದಾರೆ. ನಿಮಗೆ ಕಿಚನ್ ಏರಿಯಾಯಿಂದ ಒಂದು ಯುಟಿಲಿಟಿ ಏರಿಯಾ ಅಟ್ಯಾಚ್ ಆಗಿದೆ ಈ ಕಡೆ. ಸೊ ಅಲ್ಲೂ ಗ್ರಿಲ್ಸ್ ಹಾಕಿ ಕವರ್ ಮಾಡಿದ್ದಾರೆ, ನಿಮಗೆ ಕಂಪ್ಲೀಟ್ ಕ್ಲೋಸ್ ಮಾಡಿದೆ. ಆ್ಯಂಡ್ ನಿಮಗೆ ಇಲ್ಲಿ ಡೈನಿಂಗ್ ಏರಿಯಾ ಅಂತ ಹೇಳ್ಬೋದು ಈ ಸ್ಪೇಸನ್ನು. ಸೊ ಅಲ್ಲಿ ನಿಮಗೆ ಒಂದು ಸ್ಮಾಲ್ ಬಾಲ್ಕನಿ ಕೊಟ್ಟಿದ್ದಾರೆ. ಇಲ್ಲಿಂದ ನಿಮಗೆ ಆಪೋಸಿಟ್ ಪಾರ್ಕ್ ಇರೋದ್ರಿಂದ ಒಂದು ಒಳ್ಳೆ ವ್ಯೂ ಇರುತ್ತೆ. ಆ್ಯಂಡ್ ಈ ಸ್ಪೇಸ್ ಡೈನಿಂಗ್ ಏರಿಯಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲಿ ನಾವು ರೆಫ್ರಿಜರೇಟರ್ನ ಸ್ಟೋರ್ ಮಾಡೋದಕ್ಕೆ ಒಂದು ಸ್ಪೇಸ್ ಇರಬೇಕು. ಸೊ ಇಲ್ಲಿ ಅಂದರೆ ಈಗ ಯೂಶ್ವಲಿ ಡಬಲ್ ಡೋರ್ಸ್ ರೆಫ್ರಿಜರೇಟರ್ ಚೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಂತ ಇಲ್ಲಿ ಒಂದು ಯೂತ್ ಸ್ಪೇಸ್ನ ಅವರು ಡಬಲ್ ಡೋರ್ ರೆಫ್ರಿಜರೇಟರ್ ಫಿಟ್ ಆಗೋ ಥರ ಸ್ಪೇಸ್ ಆ್ಯಂಡ್ ಪ್ಲಗ್ ಪಾಯಿಂಟ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಪ್ಯಾಂಟ್ರಿ ಯೂನಿಟ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಸ್ಟೋರೇಜ್ ಇದೆ ಆ್ಯಂಡ್ ಇಲ್ಲೂ ನೀವು ಸ್ಟೋರೇಜ್ ನೋಡ್ಬೋದು. ಆ್ಯಂಡ್ ಇದಕ್ಕೂ ಎಲ್ಲಾದರೂ ಒಳಗಡೆನೂ ಕೂಡ ಪ್ರೊಫೈಲ್ ಲೈಟಿಂಗ್ಸ್ ಅವರು ಹಾಕ್ಕೊಟ್ಟಿದ್ದಾರೆ. ಸೊ ಇಲ್ಲೂ ಒಂದು ಸ್ಟೋರೇಜ್ ಇದೆ ಆ್ಯಂಡ್ ಇಲ್ಲೂ ಸ್ಟೆಪ್ಸ್ ಕೆಳಗಡೆ ಏನು ಸ್ಪೇಸ್ ಇದೆ ಅದನ್ನು ಕೂಡ ಅವ್ರು ಸ್ಟೋರೇಜ್ ಮಾಡಿ ವಿತ್ ಡೋರ್ಸ್ ಕೊಟ್ಟಿದ್ದಾರೆ. ನಾವೀಗ ನೆಕ್ಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ಸ್ ಬರುತ್ತೆ ಆ್ಯಂಡ್ ಅದ್ರ ನೆಕ್ಸ್ಟ್ ಫ್ಲೋರಲ್ಲಿ 2 ರೂಮ್ಸ್ ಇದೆ. ಸೊ ರೂಮ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ ಬನ್ನಿ. ನಿಮಗೆ ಸ್ಟೆಪ್ಸ್ಗೂ ಕೂಡ ಅವ್ರು ಇಟಾಲಿಯನ್ ಮಾರ್ಬಲ್ಲೇ ಹಾಕಿದ್ದಾರೆ ಆ್ಯಂಡ್ ರೇಲಿಂಗ್ಸ್ ಎಲ್ಲ ನೀವು ನೋಡ್ಬೋದು ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ. ಸೊ ನಾವೀಗ ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ನಾನೇನು ಹೇಳಿದೆ ಆಗಲೇ ಸ್ಕೈಲೈಟ್ ಬರುತ್ತೆ ಅಂತ ನಿಮಗೆ. ಸೊ ನೀವು ಈ ಸ್ಪೇಸಿಂದ ಲಿವಿಂಗ್ ಏರಿಯಾ ಸ್ಪೇಸ್ನ ನೋಡ್ಬೋದು ಆ್ಯಂಡ್ ಮೇಲೆ ಸ್ಕೈಲೈಟ್ ಕೂಡ ವ್ಯೂ ಇರುತ್ತೆ. ಆ್ಯಂಡ್ ಇದು ಅವರು ಮೇನ್ಲಿ ಡಿಸೈನ್ ಮಾಡಿರೋದೇ ವ್ಯೂಗೋಸ್ಕರ. ಸೊ ಇಲ್ಲಿ ಕಂಪ್ಲೀಟ್ ಪ್ಲೇನ್ ವಾಲ್ ಕೊಟ್ಬಿಡ್ಬೋದು, ಬಟ್ ಅದೇ ಅವರು ಟಫ್ ಆ್ಯಂಡ್ ಗ್ಲಾಸ್ ಹಾಕಿ ವ್ಯೂ ಇರುತ್ತೆ ಆ್ಯಂಡ್ ಜೊತೆಗೆ ಸನ್ಲೈಟ್ ಕೂಡ ಇರುತ್ತೆ ಅಂತ ಈ ಸ್ಪೇಸನ್ನು ಎಲ್ಲ ರೂಮ್ಸ್ಗೂ ಕೂಡ ವ್ಯೂ ಬರೋ ಥರ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಲಿಫ್ಟ್ ನೋಡ್ತಾ ಇದ್ದೀರಾ, ಸೆಕೆಂಡ್ ಫ್ಲೋರ್ಗೆ ಲಿಫ್ಟ್ ಇಲ್ಲಿ ಬರುತ್ತೆ. ಸೊ ನಾವೀಗ ಫಸ್ಟ್ ಬೆಡ್ರೂಮಲ್ಲಿದ್ದೀವಿ. ನಿಮಗೆ ಇಲ್ಲಿ ಕಾಟ್ ಅವ್ರು ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದು ವಿತ್ ಸ್ಟೋರೇಜ್ ಬರೋ ಥರ ಕಾಟ್ ಮಾಡಿದ್ದಾರೆ. ಸೊ ಇದು ನಿಮಗೆ ಬೆಡ್ರೂಮ್ ಸ್ಪೇಸ್. ಅಲ್ಲೂ ಕೂಡ ನಿಮಗೆ ವುಡನ್ ಕಾನ್ಸೆಪ್ಟಲ್ಲಿ ಏನು ಡಿಸೈನ್ ಮಾಡ್ಬೋದು ಆ ಥರ ಮಾಡಿದ್ದಾರೆ. ಆ್ಯಂಡ್ ವಿಂಡೋಸ್ ನಾನು ಹೇಳಿದೆ. ಸೊ ಎಲ್ಲ ವಿಂಡೋಸು ಕೂಡ ನಿಮಗೆ 8 ಫೀಟೇ ಬರುತ್ತೆ, ಯಾವುದೂ ಸ್ಮಾಲ್ ವಿಂಡೋಸ್ ಅಂತೂ ಕೊಟ್ಟಿಲ್ಲ ಅವರು. ಆ್ಯಂಡ್ ಇಲ್ಲಿ ಒಂದು ಟಿ ವಿ ಯೂನಿಟ್ ಏನಾದರೂ ಸ್ಟೋರ್ ಮಾಡೋದಕ್ಕೆ ಈ ಸ್ಪೇಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ಸ್ಟಡಿ ಟೇಬಲ್ ಆಗಿ ಮಾಡ್ಕೊಬೋದು. ಸೊ ಅದಕ್ಕೆ ಏನೇನು ಸ್ಟೋರೇಜ್ ಬೇಕು ಅಂತ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ರೂಮಲ್ಲಿ ಅಬ್ಸರ್ವ್ ಮಾಡ್ದಂಗೆ ಸ್ಟೋರೇಜ್ ಎಲ್ಲೂ ಕೊಟ್ಟಿಲ್ಲ ಅವರು. ಏನಕ್ಕಂದರೆ ಇಲ್ಲಿ ನಿಮಗೆ ವಾಕಿನ್ ವಾರ್ಡ್ರೋಬ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ವಿತ್ ಪ್ರೊಫೈಲ್ ಲೈಟಿಂಗ್ಸ್ ಇದೆ. ಸೊ ನೀವೇನು ಶಾರಿಂದ ಬಂದ ತಕ್ಷಣ ನಿಮಗೆ ಇಲ್ಲೇ ಎಲ್ಲ ಆ್ಯಕ್ಸಸ್ ಸಿಗೋ ಥರ ಒಂದು ವಾಕಿನ್ ವಾರ್ಡ್ರೋಬ್ನ ಡಿಸೈನ್ ಮಾಡಿದ್ದಾರೆ. ಸೊ ಇದು ಕಂಪ್ಲೀಟ್ ನಿಮಗೆ ಸ್ಟೋರೇಜ್ ಬರುತ್ತೆ, ಮೇಲೆ ಕೂಡ ಸ್ಟೋರೇಜ್ ಇದೆ. ಆ್ಯಂಡ್ ಇಲ್ಲೇ ಪಕ್ಕದಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಇದೆ. ಸೊ ಕೆಳಗೂ ಸ್ಟೋರೇಜ್ ಇರುತ್ತೆ. ಆ್ಯಂಡ್ ಈ ವಾಲ್ ಸ್ಪೇಸನ್ನು ಅವರು ಪ್ಲೇನ್ ಆಗಿ ಬಿಡ್ದೇ ಮಿರರ್ಸ್ ಅಟ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ಇದು ನಿಮಗೆ ಒಂದು ಗ್ಲಾಸ್ ಸಪ್ರೇಷನ್ಸ್ ಕೊಟ್ಟಿರೋದ್ರಿಂದ ಸೊ ಅಲ್ಲಿ ನಿಮ್ಗೊಂದು ಕಮೋಡ್ ಏರಿಯಾ ಬರುತ್ತೆ, ಇಲ್ಲಿ ನಿಮಗೆ ಶಾರ್ ಸ್ಪೇಸ್ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ವಾಶ್ ಬೇಸಿನ್ ಕೂಡ ಇದೆ. ಸೊ ಕಂಪ್ಲೀಟ್ ಒಂದು ವೆಟ್ ಆ್ಯಂಡ್ ಡ್ರೈ ಏರಿಯಾ ಸಪ್ರೇಷನ್ ಮಾಡಿದ್ದಾರೆ ಅವರು. ಸೊ ನಿಮಗೆ ಸ್ಟೋರೇಜು ಪ್ರಾಬ್ಲಮ್ ಇರಲ್ಲ. ಆ್ಯಂಡ್ ರೂಮ್ಸಲ್ಲಿ ಕೂಡ ನಿಮಗೆ ವಾರ್ಡ್ರೋಬ್ಸ್ ಎಲ್ಲ ಕೊಟ್ಟು ಆ ಸ್ಪೇಸ್ನ ಅವರು ಇದು ಮಾಡಿಲ್ಲ. ಆ್ಯಂಡ್ ನಿಮಗೆ ರೂಮ್ಸಲ್ಲಿ ಬಾಲ್ಕನಿ ಅಟ್ಯಾಚ್ ಆಗಿದೆ.
ಸೊ ಅದು ಬಾಲ್ಕನಿ ಆದರೆ ಇಲ್ಲಿ ನಿಮಗೆ ಇನ್ನೂ ಒಂದು ನಿಮಗೆ ಸರ್ಪ್ರೈಸ್ ಎಲಿಮೆಂಟ್ ಅಂತ ಹೇಳ್ಬೋದು. ಸೊ ನಿಮಗೆ ಈ ಕಡೆ ಸೈಡ್ ಏನು ರೂಮ್ಸ್ ಬರುತ್ತೆ ಅಲ್ಲಿಂದ ಪೂಜಾ ರೂಮ್ಗೆ ನಿಮಗೆ ಡೈರೆಕ್ಟ್ ವ್ಯೂ ಇರುತ್ತೆ. ಸೊ ನೀವು ರೂಮ್ಸಿಂದನೇ ಪೂಜಾ ರೂಮ್ನ ಡೈರೆಕ್ಟಾಗಿ ನೋಡ್ಬೋದು. ಆ್ಯಂಡ್ ರೂಮ್ಸಲ್ಲಿ ನಿಮಗೆ ಬಾಲ್ಕನಿ ಅಟ್ಯಾಚ್ ಆಗಿರುತ್ತೆ. ಸೊ ಇದು ನಿಮಗೆ ಬಾಲ್ಕನಿ ಏರಿಯಾ ಬರುತ್ತೆ. ನಿಮಗೆ ಆ ಡೋರ್ ಏನು ಕಾಣಿಸ್ತಾ ಇದೆ, ನಾನೀಗ ಆ ಕಡೆ ಸೈಡ್ದು ರೂಮ್ ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿಂದ ಕೂಡ ನಿಮಗೆ ಈ ಬಾಲ್ಕನಿಗೆ ಎಂಟ್ರೆನ್ಸ್ ಇರುತ್ತೆ. ಸೊ ದಿಸ್ ಇಸ್ ಲೈಕ್ ಕಾಮನ್ ಬಾಲ್ಕನಿ ನಿಮಗೆ 2 ರೂಮ್ಸಿಂದ. ದಿಸ್ ಇಸ್ ಅವರ್ ಸೆಕೆಂಡ್ ರೂಮ್. ಸೊ ಈ ರೂಮಲ್ಲೂ ನೀವು ನೋಡ್ಬೋದು ಕಾಟ್ ಏರಿಯಾಗೆ ವಿತ್ ಸ್ಟೋರೇಜ್ ಇರೋ ಥರ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ನೀವೇನಾದರೂ ಲೈಕ್ ಶೋ ಐಟಮ್ಸ್ನ ಡಿಸ್ಪ್ಲೇ ಮಾಡೋದಕ್ಕೆ ಈ ಸ್ಪೇಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಇದು ಒಂದು ಪ್ಲಸ್ ಪಾಯಿಂಟ್ ಅಂತಂದರೆ, ಸಿನ್ಸ್ ನಿಮ್ಗೆ ಆಪೋಸಿಟ್ ಸೈಡ್ ಪಾರ್ಕ್ ಏರಿಯಾ ಬರೋದ್ರಿಂದ ಅಲ್ಲಿಂದ ವ್ಯೂ ಕೂಡ ರೂಮಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಗ್ಲಾಸ್ ಹಾಕಿ ಕವರ್ ಮಾಡಿದ್ದಾರೆ, ಫಿಕ್ಸ್ಡ್ ಗ್ಲಾಸ್. ಆ್ಯಂಡ್ ಇಲ್ಲಿ ನಿಮಗೆ ಕುಷನ್ಸ್ ಬರುತ್ತೆ. ಸೊ ನಿಮ್ಗೊಂಥರ ಸ್ಮಾಲ್ ಸೆಟ್ಟಿಂಗ್ ಏರಿಯಾ ಥರ ಮಾಡ್ಕೊಳ್ಬೋದು. ಸೊ ಇಲ್ಲೂ ನೀವು ಬುಕ್ಸ್ ಆ ಥರ ಏನಾದರೂ ಸ್ಟೋರ್ ಮಾಡೋದಕ್ಕೆ ಶೆಲ್ಫ್ ಏರಿಯಾ ಇದೆ. ಆ್ಯಂಡ್ ಈ ರೂಮಲ್ಲೂ ಒಂದು ವಾಕಿನ್ ವಾರ್ಡ್ರೋಬ್ಸ್ ಇದೆ ವಿತ್ ವಾಶ್ರೂಮ್ ಅಟ್ಯಾಚ್ ಆಗಿದೆ. ಸೊ ಸೇಮ್ ಎಲ್ಲ ರೂಮ್ಸಲ್ಲೂ ನಿಮಗೆ ವಾಶ್ರೂಮ್ ಸೇಮ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ, ವೆಟ್ ಆ್ಯಂಡ್ ಡ್ರೈ ಏರಿಯಾ ಥರ. ಆ್ಯಂಡ್ ವಿತ್ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಬರುತ್ತೆ. ಸೊ ನೀವು ಇದರಲ್ಲೂ ಡೋರ್ಸ್ ಎಲ್ಲ ನೋಡ್ಬೋದು, 8 ಫೀಟೇ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಲೈಕ್ ಸ್ಟಡಿ ಟೇಬಲ್ ಥರ ಮಾಡಿದ್ದಾರೆ ಈ ಕಾರ್ನರಲ್ಲಿ. ಆ್ಯಂಡ್ ಇದು ನಿಮಗೆ ಟಿ ವಿ ಯೂನಿಟ್ ಬರುತ್ತೆ. ಸೊ ನಿಮಗೆ ಇಲ್ಲಿ ವಿಂಡೋಸ್ ನೀವು ಓಪನ್ ಮಾಡೋ ಥರ ವಿಂಡೋಸ್ನ ನೀವು ನೋಡ್ಬೋದು. ಸೊ ಆಚೆ ವೆಂಟಿಲೇಷನ್ಗೆ ರೂಮಲ್ಲಿ ವಿಂಡೋಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನೀವೇನಾದರೂ ಸ್ಟೋರ್ ಮಾಡಬೇಕಿದ್ರೆ ಇದು ಕೂಡ ಒಂದು ವುಡನ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಸೊ ನಿಮಗೆ ಈ ರೂಮಲ್ಲಿ ಬಾಲ್ಕನಿ ಆ್ಯಕ್ಸಸ್ ಬಂದು ಈ ಸೇಮ್ ಬಾಲ್ಕನಿ ನಾವು ಆ ಕಡೆ ರೂಮಿಂದ ಏನು ನೋಡಿದ್ವಿ ಅದೇ ಬಾಲ್ಕನಿಗೆ ಆ್ಯಕ್ಸಸ್ ಇರುತ್ತೆ. ಸೊ ನೀವು ನೋಡ್ತಿರ್ಬೋದು ತುಂಬ ವಿಂಡೋಸ್ ಆಗಿರ್ಬೋದು ಅದೆಲ್ಲ ಕೊಟ್ಟಿರೋದ್ರಿಂದ ಎಷ್ಟು ಸನ್ಲೈಟ್ ಇದೆ ಆಲ್ರೆಡಿ ಈ ಮನೆಯಲ್ಲಿ ಅಂತ. ಸೊ ಐ ಥಿಂಕ್ ಒಂದು ಕ್ಲೋಸ್ಡ್ ಏರಿಯಾದಲ್ಲಿ ಇರೋದಕ್ಕಿಂತ ಈ ಥರ ಮನೇನ ಸೆಲೆಕ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ನಾವೀಗ ನೆಕ್ಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ಸ್ ಇದೆ. ಸೊ ಅದು ಹೇಗಿದೆ ಅಂತ ನೋಡೋಣ. ಸೊ ನಿಮಗೆ ಅಲ್ಲಿ ಲಿಫ್ಟ್ ಬರುತ್ತೆ. ಆ್ಯಂಡ್ ಇದು 3rd ಬೆಡ್ರೂಮ್. ಸೊ ಇದು ಆಲ್ಮೋಸ್ಟ್ ಕೆಳಗಡೆ ಬೆಡ್ರೂಮ್ ಹೇಗಿತ್ತು ಅದೇ ಥರನೇ ಇರುತ್ತೆ. ಸೊ ಇಲ್ಲಿ ನಿಮಗೆ ಕಾಟ್ ವಿತ್ ಸ್ಟೋರೇಜ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಸ್ಮಾಲ್ ಟಿ ವಿ ಯೂನಿಟ್ ಇದೆ. ಆ್ಯಂಡ್ ಇಲ್ಲೂ ಒಂದು 8 ಫೀಟ್ ಲಾಂಗ್ ವಿಂಡೋಸ್ ನೋಡ್ಬೋದು. ಸೊ ಇದೆಲ್ಲ ನಿಮಗೆ ರೈಲಿಂಗ್ಸ್ ಏನಿದೆ ವಿಂಡೋಸ್ಗೆ ಅದೆಲ್ಲ ನಿಮಗೆ ಸ್ಟೇನ್ಲೆಸ್ ಸ್ಟೀಲೇ ಇದೆ, ಬರೀ ನಾಟ್ ಜಸ್ಟ್ ಪೇಂಟೆಡ್ ಅಲ್ಲ ಇದು. ಸೊ ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ನೇ ಹಾಕಿದ್ದಾರೆ. ಸೊ ಇಲ್ಲೂ ನಿಮಗೆ ಬಾಲ್ಕನಿ ಏರಿಯಾ ಬರುತ್ತೆ. ಆ್ಯಂಡ್ ಈ ರೂಮಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ಸ್ ಎಲ್ಲೂ ನೀವು ನೋಡ್ತಿಲ್ಲ. ಸೊ ಅದೇ ಥರ ನಿಮಗೆ ಇಲ್ಲಿ ಒಂದು ವಾಕಿನ್ ವಾರ್ಡ್ರೋಬ್ ಮಾಡಿದ್ದಾರೆ. ಸೊ ವಿತ್ ದ್ಯಾಟ್ ನಿಮಗೆ ಒಂದು ಇಲ್ಲಿ ಬಾತ್ರೂಮ್ ಸ್ಪೇಸ್ನ ನೋಡ್ಬೋದು. ಸೊ ನೀವು ಈ ಸ್ಪೇಸಲ್ಲಿ ಈ ಏರಿಯಾನ ನೋಡ್ಬೋದು ನೀವು. ಸೊ ವ್ಯೂ ಇರಲಿ ಅಂತಲೇ ಇದನ್ನು ಡಿಸೈನ್ ಮಾಡಿದ್ದಾರೆ. ಕೆಳಗೆ ಹೇಗಿತ್ತು ಅದೇ ಥರ ಈ ಫ್ಲೋರಲ್ಲೂ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಅವರ್ 4th ರೂಮ್. ಸೊ ಇದನ್ನು ನೀವು ಮಲ್ಟಿಪರ್ಪಸ್ ರೂಮ್ ಅಂತ ಹೇಳ್ಬೋದು. ಬಿಕಾಸ್ ಅವ್ರು ಇಲ್ಲಿ ಯಾವುದೇ ಕಾಟ್ನ ಕೊಟ್ಟಿಲ್ಲ. ಸೊ ನೀವು ಇನ್ ಕೇಸ್ ಇದನ್ನು ಜಿಮ್ ಏರಿಯಾ ಅಂತ ಮಾಡ್ಕೊತೀರಾ ಅಥವಾ ಹೋಮ್ ಥಿಯೇಟರ್ ಆಗಿ ಕನ್ವರ್ಟ್ ಮಾಡ್ಕೊತೀರಾ ಅಂತಂದರೆ ನಿಮ್ಗೆ ಹೆಂಗೆ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೊಬೋದು. ಸೊ ಇಲ್ಲಿ ಒಂದು ಸಿಟ್ಟಿಂಗ್ ಏರಿಯಾ, ಇಲ್ಲಿ ಒಂದು ಕುಷನ್ ಬರುತ್ತೆ. ಸೊ ಇದೊಂದು ಸಿಟ್ಟಿಂಗ್ ಏರಿಯಾ ವಿತ್ ವ್ಯೂ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ವಾಕಿನ್ ವಾರ್ಡ್ರೋಬ್ಸ್ ವಿತ್ ವಾಶ್ರೂಮ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಆ ಕಡೆ ರೂಮಿಂದ ಏನು ಬಾಲ್ಕನಿ ಆ್ಯಕ್ಸಸ್ ಇತ್ತು ನಿಮಗೆ, ಸೊ ಈ ರೂಮಿಂದ ಕೂಡ ಸೇಮ್ ಬಾಲ್ಕನಿ ಆ್ಯಕ್ಸಸ್ ಇರುತ್ತೆ.
ಸೊ ನಾವೀಗ ಲಾಸ್ಟ್ ಫ್ಲೋರಲ್ಲಿದ್ದೀವಿ. ಇಲ್ಲಿ ನಿಮಗೆ ಟೆರೆಸ್ ಏರಿಯಾ ಬರುತ್ತೆ. ಸೊ ಇಲ್ಲಿ 2 ಸೈಡಿಂದ ಕೂಡ ನಿಮಗೆ ಟೆರೆಸ್ ಏರಿಯಾಗೆ ಆಕ್ಸೆಸ್ ಇರುತ್ತೆ. ಇಲ್ಲೂ ಗೇಟ್ಸ್ ಇದೆ ಮತ್ತು ಆ ಕಡೆ ಸೈಡ್ ಕೂಡ ಗೇಟ್ ಇದೆ. ಆ್ಯಂಡ್ ಇದು ನಿಮ್ಮದು ಲಿಫ್ಟ್ ಸ್ಪೇಸ್. ಸೊ ಅದನ್ನು ಕವರ್ ಮಾಡಿಕೊಡ್ತಾರೆ. ಆ್ಯಂಡ್ ಈ ಏರಿಯಾ ಈ ಎಲ್ ಶೇಪಲ್ಲಿ ಏನು ಬರ್ತಿದೆ, ಸೊ ಇದನ್ನು ಮೇನ್ಲಿ ಅವ್ರು ಡಿಸೈನ್ ಮಾಡಿರೋದೇ ವ್ಯೂಗೋಸ್ಕರ. ಸೊ ಟೆರೆಸ್ ಏರಿಯಾದಲ್ಲೂ ಎಲ್ಲೂ ಕ್ಲೋಸ್ದಾಗಿರಬಾರ್ದು ಅನ್ನೋ ರೀಸನ್ಗೆ ಇಲ್ಲಿ ಗ್ರಿಲ್ಸ್ ಹಾಕಿ ಒಂದು ಟಫ್ ಆ್ಯಂಡ್ ಗ್ಲಾಸ್ ಹಾಕಿ ನಿಮಗೆ ವ್ಯೂಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಟೆರೆಸ್ಸಲ್ಲಿ ಒಂದು ಗೇಟ್ಸ್ ಕೊಟ್ಟು ಸೇಫ್ಟಿ ಪರ್ಪಸ್ಗೆ ಅಂತ ಮಾಡಿದ್ದಾರೆ. ಸೊ ದಿಸ್ ಇಸ್ ಅ ಟೆರೆಸ್ ಏರಿಯಾ. ನಿಮಗೆ ಈ ಸೈಡ್ ಟೆರೆಸ್ಸಿಂದ ನಿಮ್ಗೆ ಆ ಕಡೆ ಸೈಡಿಗೂ ಆಕ್ಸೆಸ್ ಇರುತ್ತೆ. ಜಸ್ಟ್ ದಟ್ ಅವರು ಡೋರ್ಸ್ನ 2 ಕಡೆನೂ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದು ಕೂಡ ನಿಮಗೆ ಟೆರೆಸ್ ಏರಿಯಾ ಬರುತ್ತೆ. ಸೊ ವೀಕ್ಷಕರೇ, 30/40 ಎಷ್ಟು ಲಕ್ಸುರಿಯಸ್ಸಾಗಿ ಕನ್ಸ್ಟ್ರಕ್ಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿರೋಂಥ ಈ ಪ್ರಾಪರ್ಟಿನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ಪ್ರಾಪರ್ಟಿ ಸುತ್ತಮುತ್ತ ಏನೇನಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿಂದ ನಿಮಗೆ ಇಸ್ಕಾನ್ ಕಾಣುತ್ತೆ. ಸೊ ಇಸ್ಕಾನ್ ತುಂಬ ಹತ್ತಿರದಲ್ಲಿದೆ. ಆ್ಯಂಡ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಅಂದರೆ NPS ಸ್ಕೂಲ್ ಇದೆ ನಿಮಗೆ, ಆ್ಯಂಡ್ ಸಾಧನಾ ಕಾಲೇಜ್ ಇದೆ. ಆ್ಯಂಡ್ ಮೆಟ್ರೋ ಸ್ಟೇಷನ್ ಅಂದರೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಬರುತ್ತೆ. ಆ್ಯಂಡ್ ಮಾಲ್ ಕೂಡ ನಿಮಗೆ ಫೋರಮ್ ಮಾಲ್ ನಿಮಗೆ 3 to 4 ಕಿಲೋಮೀಟರ್ಸಲ್ಲೇ ಇದೆ. ಸೊ ಒಂದು ಪ್ರೈಮ್ ಲೊಕೇಶನ್ನಲ್ಲೇ ಇದೆ. ಆ್ಯಂಡ್ ನಿಮಗೆ ಆಪೋಸಿಟು ಪಾರ್ಕ್ ಇದೆ. ಸೊ ಯಾವುದೇ ಮನೆ ಆಗಿರ್ಬೋದು ಇಲ್ಲ ಮೇನ್ ರೋಡ್ಸ್ ಆಗಿರ್ಬೋದು ಆ ಥರ ಡಿಸ್ಟರ್ಬೆನ್ಸ್ ಇರಲ್ಲ. ಸೊ ಈ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಕಮಿಷನ್ ಮತ್ತು ಬ್ರೋಕರೇಜ್ ಫೀ ಇಲ್ಲದೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.